ಹರಿದ್ವಾರದ ದೇಗುಲದಲ್ಲಿ ಭಾರೀ ದುರಂತ ಸಂಭವಿಸಿದೆ. ಮನ್ಸಾದೇವಿ ಆಲಯದಲ್ಲಿ ಘೋರ ಅನಾಹುತ ಸಂಭವಿಸಿದೆ. ಕಾಲ್ತುಳಿತ ಉಂಟಾಗಿ 6 ಭಕ್ತರು ಸಾವನ್ನಪ್ಪಿದ್ದಾರೆ. ಹಲವು ಭಕ್ತರಿಗೆ ಗಾಯಗಳಾಗಿದೆ. ವಿದ್ಯುತ್ ಶಾಕ್ ಕಾರಣ ಭಯ ಬಿದ್ದಂತಹ ಭಕ್ತರು ದಿಢೀರ್ ಓಡಿ ಬಂದ ಕಾರಣ ಕಾಲ್ತುಳಿತ ಸಂಭವಿಸಿದೆ. ಉತ್ತರಾಖಂಡ್ನ ಬಿಜೆಪಿ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಆದೇಶವನ್ನ ಕೊಟ್ಟಿದೆ. ಹರಿದ್ವಾರದಲ್ಲಿ ನಡೆದಿರುವಂತಹ ಘಟನೆ ಇದು. ಹಿಂದೂಗಳ ಪವಿತ್ರ ಪುಣ್ಯಕ್ಷೇತ್ರ ಮನ್ಸಾದೇವಿ ಆಲಯದಲ್ಲಿ ಈ ಘೋರ ದುರಂತ ಸಂಭವಿಸಿದೆ. ಆರು ಮಂದಿ ಸಾವನ್ನಪ್ಪಿದ್ದಾರೆ. ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ಸ್ಟೇರ್ ಕೇಸ್ನಲ್ಲಿ ಈ ದುರಂತ ಸಂಭವಿಸಿರುವಂತದ್ದು. ದಿಢೀರಾಗಿ ವಿದ್ಯುತ್ ಶಾಕ್ನ ಕಾರಣಕ್ಕೋಸ್ಕರ ವದಂತಿ ಹಬ್ಬಿ ದಿಢೀರಾಗಿ ಭಕ್ತರು ಆಘಾತಕ್ಕೊಳಗಾಗಿ ಅವರು ನೂಕುನುಗ್ಗಲು ಸಂಭವಿಸಿದ ಕಾರಣಕ್ಕೋಸ್ಕರ ಈ ಕಾಲ್ತುಳಿತ ಸಂಭವಿಸಿದೆ ಅಂತೇಳಿ ಸದ್ಯಕ್ಕೆ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಿದೆ. ಸುಮಾರು 55 ಮಂದಿ ಭಕ್ತರಿಗೆ ಗಾಯಗಳಾಗಿದೆ. ಎಲೆಕ್ಟ್ರಿಕ್ ಶಾಕ್ ಹೊಡಿತಿದೆ ಅಂಥೇಳಿ ಯಾರೋ ಹಬ್ಸಿದ್ರು. ಸೊ ಎಲೆಕ್ಟ್ರಿಕ್ ಶಾಕ್ ಹೊಡೆಯುತ್ತೆ ಅಂಥೇಳಿ ಹಬ್ಸಿದ ಕಾರಣಕ್ಕೋಸ್ಕರ ಅದರಿಂದ ಬಚಾವಾಗಲಿಕ್ಕೆ ಇದ್ದಕ್ಕಿದ್ದ ಹಾಗೆ ಭಕ್ತರು ಆ ಸ್ಟೇರ್ ಕೇಸ್ ಏನಿತ್ತು ಅಲ್ಲಿ ನೂಕುನುಗ್ಗಲು ಉಂಟಾಯಿತು. ಆ ಸಂದರ್ಭದಲ್ಲಿ ಆದಂತಹ ಕಾಲ್ತುಳಿತದಲ್ಲಿ 7 ಮಂದಿ, ಈಗ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. 50ಕ್ಕೂ ಅಧಿಕ ಮಂದಿ ಭಕ್ತರು ಗಾಯಗೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.